ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀ ಯೋಗಿನಾರಾಯಣ ಸಂಕೀರ್ತನಾ ಯೋಜನೆಯ ಸಂಚಾಲಕ ವಾನರಾಶಿ ಬಾಲಕೃಷ್ಣ ಭಾಗವತರ್, ಹರಿಹರ ಕ್ಷೇತ್ರವಾಗಿರುವ ಕೈವಾರದಲ್ಲಿ ಕಾಲಜ್ಞಾನಿ ಸದ್ಗುರು ತಾತಯ್ಯನವರ 300ನೇ ಜಯಂತಿ ವರ್ಷಾಚರಣೆ ಅಂಗವಾಗಿ 3 ದಿನಗಳ ಗುರುಪೂಜಾ ಸಂಗೀತ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಯೋಜಿಸಲಾಗಿದೆ. ಜುಲೈ 27ರಂದು ಘಂಟನಾದ, ಸುಪ್ರಭಾತ, ಗೋಪೂಜೆ ಹಾಗೂ ಸಾಮೂಹಿಕ ನಾಮ ಸಂಕೀರ್ತನೆಯೊಂದಿಗೆ ಮಹೋತ್ಸವಕ್ಕೆ ಚಾಲನೆ ದೊರೆಯಲಿದೆ ಎಂದರು. ದೇಶದ ವಿವಿಧ ಭಾಗಗಳ ಕಲಾವಿದರಿಂದ ವೀಣಾವಾದನ, ಗಾಯನ, ಪಿಟೀಲು, ಕೊಳಲು, ಮ್ಯಾಂಡೋಲಿನ್, ನಾದಸ್ವರ, ತವಿಲ್, ಭರತನಾಟ್ಯ, ಕೂಚುಪುಡಿ, ಹರಿಕತೆ ಹಾಗೂ ಬುರ್ರಕತೆ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು 3 ದಿನಗಳ ಕಾಲ ನಡೆಯಲಿವೆ. ಗುರುಪೂರ್ಣಿಮೆಯಾದ ಜುಲೈ 29ರಂದು ತಾತಯ್ಯನವರು ರಚಿಸಿರುವ ಪಂಚರತ್ನ ಕೀರ್ತನೆಗಳ ಗೋಷ್ಠಿ ಗಾಯನ, ವಿಶೇಷ ಗುರುಪೂಜೆ ಹಾಗೂ ದೇಶದ ಖ್ಯಾತ ಸಂಗೀತ ವಿದ್ವಾಂಸರ ಸಂಗೀತ ಕಚೇರಿಗಳು ಮಹೋತ್ಸವದ ಪ್ರಮುಖ ಆಕರ್ಷಣೆಯಾಗಲಿವೆ. ಇದೇ ವೇಳೆ ಹಿರಿಯ ಸಾಹಿತಿ ಹಾಗೂ ಮಲ್ಲಾರ ಮಾಸಪತ್ರಿಕೆಯ ನಿರ್ವಾಹಕ ಸಂಪಾದಕ ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ಅವರಿಗೆ ಪ್ರತಿಷ್ಠಿತ ನಾರಾಯಣ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ಅವರು ಮಾಹಿತಿ ನೀಡಿದರು. ಸೀಮೆ ಸಕಲ ದೇಶ ಭಕ್ತರಿಗೆ ಆಧಾರವಾದ ಶ್ರೀಕಂಠ ನಂಜುಂಡ ಅಂತ ತಾತಯ್ಯನವರು ತಮ್ಮ ಕೀರ್ತನೆಯಲ್ಲಿ ರಚನೆ ಮಾಡಿದ ಹಾಗೆ ಅವರು ಆಗಲೇ ಚಿಕ್ಕಬಳ್ಳಾಪುರದ ಸೀಮೆ ಅಂತ ಕರೆದಿದ್ದಾರೆ. ಸುಮಾರು 200 ವರ್ಷಗಳ ಹಿಂದೆಯೇ ಅವರು ಸೀಮೆ ಅಂತ ಕರೆದರು. ಸೀಮೆ ಅಂದರೆ ಜಿಲ್ಲೆ ಅಂತ. ಸುಮಾರು 5,000 ಭಜನಾ ತಂಡಗಳು ತಾತಯ್ಯನವರು ಭಕ್ತರಿದ್ದಾರೆ. 5,000 ಮಂದಿ ಇದ್ದಾರೆ ಭಜನಾ ತಂಡಗಳು. ಅಂದರೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಮತ್ತು ಸ್ವಲ್ಪ ಆಂಧ್ರದ ಪ್ರದೇಶದಲ್ಲಿ ನಮ್ಮ 2 ಜಿಲ್ಲೆಗಳ ಎಲ್ಲ ಹೆಸರಾಂತ ಎಲ್ಲ ಕಲಾವಿದರು ಕೂಡ ಪಾಲ್ಗೊಂಡು 5 ಕೀರ್ತನೆಗಳನ್ನು ತಾತಯ್ಯನವರು ರಚಿಸಿರ್ತಕ್ಕಂಥ 5 ಕೀರ್ತನೆಗಳನ್ನು ಹಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಒಟ್ಟಿಗೆ ಅಂದರೆ ಸಾವಿರಾರು ಮಂದಿ ಸೇರ್ತಕ್ಕಂಥ ಒಟ್ಟಿಗೆ ಹಾಡ್ತಕ್ಕಂಥ ಕಾರ್ಯಕ್ರಮ ಇದು. ವೈವಿಧ್ಯಮಯ ಕಾರ್ಯಕ್ರಮ ಇದಾಗಿದೆ. ನಂತರ ಸದ್ಗುರುಗಳ ಗುರುಪೂಜಾ ಕಾರ್ಯಕ್ರಮ ಇರ್ತದೆ. ಅವರಿಗೆ ಯೋಗಿವರ್ಯರಿಗೆ ವಿಶೇಷ ಅಭಿಷೇಕ, ರಾಜೋಪಚಾರ, ಷೋಡಶೋಪಚಾರ, ಅಷ್ಟಾವಧಾನ ಸೇವೆ, ಸಮರ್ಪಣೆ, ವಿವಿಧ ಫಲಪುಷ್ಪಗಳಿಂದ ಪುನುಗು, ಜವಾಜಿ, ಕೇಸರಿ, ಗೋರೋಜನ, ಛತ್ರಚಾಮರಾದಿ ಬಿರುದು ಭಾವಗಳೊಂದಿಗೆ ಗುರುಪೂಜಾ ಸಂಗೀತೋತ್ಸವ ಸದ್ಗುರು ಯೋಗಿನಾರಾಯಣ ತಾತಯ್ಯನವರಿಗೆ ಸಮರ್ಪಿಸಲಾಗುತ್ತೆ. ನಾಯನಹಳ್ಳಿ ನರಸಿಂಹಮೂರ್ತಿ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.